ಉದ್ಘಾಟನೆಗೆ ಇನ್ನು ಕೇವಲ 5 ದಿನ ಮಾತ್ರ ಬಾಕಿ ಇದೆ. ಕೋಟ್ಯಾಂತರ ಭಕ್ತರ ಆಸೆ ಈ ಮೂಲಕ ನೆರವೇರ್ತಾ ಇದೆ. ಬಾಲರಾಮನ ವಿಗ್ರಹ ಶಾಸ್ತ್ರೋಕ್ತವಾಗಿ ಇವತ್ತು ಮಕರ ಲಗ್ನದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಹಾಗಾದ್ರೆ ಹೇಗಿತ್ತು ಇಂದಿನ ಪೂಜಾ ವಿಧಿ-ವಿಧಾನ ಅಂದ್ರ ತೋರಿಸ್ತೀವಿ. ಅಯೋಧ್ಯೆಯಲ್ಲಿ ಐತಿಹಾಸಿಕ ಕ್ಷಣಕ್ಕೆ 3 ದಿನ ಬಾಕಿ. ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಪ್ರವೇಶಿಸಿದ ಬಾಲರಾಮನ ವಿಗ್ರಹ. ಅಯೋಧ್ಯೆಯಲ್ಲಿ ಐತಿಹಾಸಿಕ ಕ್ಷಣಕ್ಕೆ 3 ದಿನ ಬಾಕಿ ಇದೆ. ಮರ್ಯಾದಾ ಪುರುಷೋತ್ತಮ ಆದಿ ಪುರುಷನ ಪಟ್ಟಾಭಿಷೇಕಕ್ಕೆ ಅಂತಿಮ ಸಿದ್ಧತೆಗಳು ಸಾಂಗಳವಾಗಿ ಪೂರ್ಣಗೊಂಡಿದೆ. ರಾಮಮಂದಿರದ ಗರ್ಭಗುಡಿಯನ್ನ ಬಾಲರಾಮನ ವಿಗ್ರಹ ಪ್ರವೇಶಿಸಿದೆ. ಶುಭ ಮಕರ ಲಗ್ನದಲ್ಲಿ ಗರ್ಭಗುಡಿಗೆ ರಾಮಲಲ್ಲಾ ಮೂರ್ತಿಯನ್ನ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜನವರಿ 22ರ ಮಧ್ಯಾಹ್ನ 2:20ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ವಿಧಿವಿಧಾನಗಳು ಸುಮಾರು 1 ಗಂಟೆಗಳ ಕಾಲ ನೆರವೇರಲಿದೆ. ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಜೀವ ತುಂಬಿರುವ 5 ಅಡಿ ಎತ್ತರದ 150ರಿಂದ 200 ಕೆಜಿ ತೂಕದ ಬಾಲರಾಮನ ವಿಗ್ರಹವನ್ನ ನಿನ್ನೆ ರಾತ್ರಿ ಕ್ರೇನ್ ಮೂಲಕ ತರಲಾಗಿತ್ತು. ಜನವರಿ 23ರಿಂದ ಸಾರ್ವಜನಿಕರ ದರ್ಶನಕ್ಕೆ ರಾಮಲಲ್ಲಾ ಮೂರ್ತಿ ಮುಕ್ತವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಚಿನ್ನದ ಎಲೆ ಬಳಕೆ ಮಾಡಿರುವ ರಾಮಮಂದಿರ ಕುರಿತ 6 ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ವಿಶ್ವದಾದ್ಯಂತ ದೇಶಗಳು ಬಿಡುಗಡೆ ಮಾಡಿರುವ ಭಗವಾನ್ ರಾಮನಿಗೆ ಸಮರ್ಪಿತ ಅಂಚೆ ಚೀಟಿಗಳ ಪುಸ್ತಕವನ್ನ ರಿಲೀಸ್ ಮಾಡಿದ್ರು. ಅಂಚೆ ಚೀಟಿಗಳು ಅಯೋಧ್ಯೆಯ ರಾಮಮಂದಿರ, ಗಣೇಶ, ಹನುಮಾನ್, ಜಟಾಯು, ಕೇಪ್ತರಾಜ್ ಮತ್ತು ಶಬರಿ ರಾಮನ ನಿರೂಪಣೆಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಮುಖ ವ್ಯಕ್ತಿಗಳು ಹಾಗೂ ಚಿಹ್ನೆಗಳನ್ನು ಒಳಗೊಂಡಿದೆ. ಸೂರ್ಯನ ಕಿರಣಗಳನ್ನು ವಿವರಿಸುವ ಚಿನ್ನದ ಎಲೆಗಳ ಬಳಕೆ ಮತ್ತು ಅಂಚೆ ಚೀಟಿಗಳ ಮೇಲೆ ಕಾಣಿಸಿಕೊಂಡಿರುವ ಚೌಪಾಯಿ ಅಂಚೆ ಚೀಟಿಗಳಿಗೆ ಭವ್ಯವಾದ ಸ್ಪರ್ಶ ಕೊಟ್ಟಿದೆ. ಪಂಚಭೂತಗಳಾದ ಆಕಾಶ, ಗಾಳಿ, ಬೆಂಕಿ, ಭೂಮಿ ಮತ್ತು ನೀರು ವಿವಿಧ ವಿನ್ಯಾಸ ಅಂಶಗಳ ಮೂಲಕ ಈ ಅಂಚೆ ಚೀಟಿಗಳು ಪ್ರತಿಫಲಿಸುತ್ತೆ. ಈ ಮಧ್ಯೆ ಜನವರಿ 22ನೇ ತಾರೀಕು ದೀಪಾವಳಿ ರೀತಿ ದೇಶದಾದ್ಯಂತ ಸಂಭ್ರಮ ಇರಲಿ. ಮನೆಗಳಲ್ಲಿ ದೀಪಗಳನ್ನು ನಿಮ್ಮ ಕ್ಷೇತ್ರಗಳಲ್ಲಿ ದೀಪ ಹಚ್ಚೋಕೆ ಕರೆ ನೀಡಿ ಅಂತ ಸಂಪುಟ ಸಹೋದ್ಯೋಗಿಗಳಿಗೆ ಪ್ರಧಾನಿ ಮೋದಿ ಸೂಚನೆ ಕೊಟ್ಟಿದ್ದಾರೆ. ರಾಮನ ಪ್ರತಿಷ್ಠಾಪನೆಗೆ ಪ್ರಧಾನಿ ಮೋದಿ ವ್ರತ. ಬ್ರಾಹ್ಮಿ ಮುಹೂರ್ತದಲ್ಲಿ ಸರಯೂ ನದಿಯಲ್ಲಿ ನಮೋ ಪುಣ್ಯಸ್ನಾನ. ಮೋದಿ ಪುಣ್ಯಸ್ನಾನಕ್ಕಾಗಿ ತೇಲುವ ಹಡಗಿನಲ್ಲಿ ಕಂಟ್ರೋಲ್ ರೂಮ್. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಯಜಮಾನರಾಗಿರುವ ಮೋದಿ ಎಳ್ನೀರು ಸೇವಿಸ್ತಾ ನೆಲದ ಮೇಲೆ ಮಲಗ್ತಾ 11 ದಿನಗಳ ಕಠಿಣ ಅನುಷ್ಠಾನದಲ್ಲಿದ್ದಾರೆ. ಅಯೋಧ್ಯೆಯಲ್ಲಿ ದಟ್ಟ ಮಂಜು ಆವರಿಸ್ತಾ ಇದೆ. ಹೀಗಾಗಿ ಮುಂಜಾಗ್ರತೆ ವಹಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು 1 ದಿನ ಮುಂಚಿತವಾಗಿ ಜನವರಿ 21ನೇ ತಾರೀಕು ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಜನವರಿ 22ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಸರಯೂ ನದಿಯಲ್ಲಿ ಪುಣ್ಯಸ್ನಾನ ಮಾಡಲಿದ್ದಾರೆ. ಕಳಸದಲ್ಲಿ ಗರ್ಭಗುಡಿಗೆ ನೀರು ತರಲಿದ್ದಾರೆ. ಮೋದಿ ಪುಣ್ಯಸ್ನಾನಕ್ಕಾಗಿ ಸರಯೂ ತಟದಲ್ಲಿ ತೇಲುವ ಹಡಗಿನಲ್ಲಿ ಕಂಟ್ರೋಲ್ ರೂಮ್ ತೆರೆಯಲಾಗಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.